ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇಂದು ನಾನು ಸ್ವಾಮಿ ವಿವೇಕಾನಂದರ ಜಯಂತಿಯ ಬಗ್ಗೆ ಒಂದು ಚಿಕ್ಕ ಭಾಷಣನ ರೆಡಿ ಮಾಡಿದ್ದೀನಿ. ಈ ಭಾಷಣ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆ, ಇವಾಗ ಭಾಷಣನ ಶುರು ಮಾಡೋಣ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಗಣ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ವಿವೇಕ ಜಯಂತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಏಳಿ ಎದ್ದೇಳಿ, ಗುರು ಮುಟ್ಟುವ ತನಕ ನಿಲ್ಲದಿರಿ. ಇಂದು ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ್ ದತ್ತ. 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ವಿಶ್ವನಾಥ ದತ್ತ ಹಾಗೆ ತಾಯಿ ಭುವನೇಶ್ವರಿ ದೇವಿ. ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ. ಭಾರತದತ್ತ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದ ವಿವೇಕಾನಂದರ ಆದರ್ಶ ಬೋಧನೆಗಳು ಯುವ ಜನಾಂಗಕ್ಕೆ ಇಂದಿಗೂ ಮತ್ತು ಮುಂದೆಯೂ ಅನುಪಾಲನಾ ಸೂತ್ರಗಳು. ಅವರ ಪ್ರತಿ ನುಡಿ, ಅವರು ಎದುರಿಸಿದ ಪ್ರತಿ ಪ್ರಸಂಗಗಳು ದಂತೆಕಥೆಗಳಾಗಿ ಇಂದಿಯೂ ಕೂಡ ಬೆಳಗುತ್ತಿವೆ, ಹಾಗೆ ಮುಂದೆಯೂ ಕೂಡ ಬೆಳಗುತ್ತಲೇ ಇರುತ್ತವೆ. ಅಂತಹ ಕೆಲವು ಪ್ರಸಿದ್ಧ ನಿದರ್ಶನಗಳಲ್ಲಿ ನಾನು ಕೆಲವೊಂದು ನಿದರ್ಶನಗಳನ್ನು ಇವಾಗ ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಒಂದು ಸಲ ಸ್ವಾಮಿ ವಿವೇಕಾನಂದರು ದೇವಾಲಯವೊಂದಕ್ಕೆ ಭೇಟಿ ನೀಡಿ ಹಿಂದಿರುಗುತ್ತಿರುವಾಗ ಕೋತಿಗಳ ಗುಂಪೊಂದು ವಿವೇಕಾನಂದರ ಮೇಲೆರಗಿ ದಾಂಧಲೆ ಎಬ್ಬಿಸಲು ಶುರು ಮಾಡಿದವಂತೆ. ಆವಾಗ ವಿವೇಕಾನಂದರು ಅವುಗಳಿಂದ ತಪ್ಪಿಸಿಕೊಳ್ಳಲು ಓಡಿದಾಗ ಕೋತಿಗಳು ಅವರನ್ನೇ ಬೆನ್ನಟ್ಟಿಕೊಂಡು ಬಂದು ಮತ್ತೆ ದಾಂಧಲೆ ಎಬ್ಬಿಸಲು ತೊಂದರೆ ಕೊಡಲು ಪ್ರಾರಂಭಿಸಿದವಂತೆ. ಆವಾಗ ಸ್ವಾಮಿ ವಿವೇಕಾನಂದರು ಯೋಚಿಸಿದರಂತೆ, ನಾನು ಹೀಗೆ ಎಷ್ಟು ದೂರ ಅಂತ ಓಡಲಿ? ಹಾಗಾಗಿ ಹೆದರಿಕೊಂಡು ಓಡಿದರೆ ಈ ಕೋತಿಗಳು ನನ್ನನ್ನು ಇನ್ನೂ ಕೂಡ ಬೆನ್ನಟ್ಟಿ ಓಡಿಸಿಕೊಂಡು ಬರುತ್ತವೆ. ಹಾಗಾಗಿ ನಾನಿವಾಗ ಧೈರ್ಯವಾಗಿ ಈ ಕೋತಿಗಳನ್ನು ಎದುರಿಸಲೇಬೇಕು. ಧೈರ್ಯದಿಂದ ಎದುರಿಸಿದರೆ ಮಾತ್ರ ಇವುಗಳಿಂದ ನಾನು ಪಾರಾಗಲು ಸಾಧ್ಯ, ಬದಲಾಗಿ ಪಲಾಯನ ಮಾಡಬಾರದು ಎಂದು ಯೋಚಿಸಿ ದಿಟ್ಟವಾಗಿ ಹಿಂತಿರುಗಿ ಕೋತಿಗಳನ್ನು ಎದುರಿಸಿ ಧೈರ್ಯ ಮಾಡಿದರಂತೆ. ಆವಾಗ ವಿವೇಕಾನಂದರು ತಿರುಗಿ ನಿಂತಿದ್ದನ್ನು ನೋಡಿ ಕೋತಿಗಳು ಹೆದರಿ ಚೆಲ್ಲಾಪಿಲ್ಲಿಯಾಗಿ ಪಲಾಯನ ಮಾಡಿದವಂತೆ. ಆವಾಗ ವಿವೇಕಾನಂದರು ಯೋಚಿಸಿದರಂತೆ, ನಕಾರಾತ್ಮಕ ಚಿಂತನೆ, ಅಪನಂಬಿಕೆ, ಸಮಸ್ಯೆ, ತೊಂದರೆಗಳು ಬದುಕಿನಲ್ಲಿ ಬಂದು ಹೋಗುತ್ತವೆ. ಆದರೆ ಅವುಗಳಿಗೆ ನಾವು ಹೆದರಿ ಪಲಾಯನ ಮಾಡಬಾರದು, ಬದಲಾಗಿ ಎದುರಿಸಿದರೆ ಮಾತ್ರ ಆ ಸಮಸ್ಯೆಗಳು ನಮ್ಮಿಂದ ಕಣ್ಮರೆಯಾಗುತ್ತವೆ ಎಂದು ಯೋಚಿಸಿ ತಮ್ಮ ಭಾಷಣದಲ್ಲಿ ಅದನ್ನು ಕೂಡ ಸೇರಿಸಿಕೊಂಡು, ಇಂದು ನಮಗೆ ಏನೇ ಸಮಸ್ಯೆ ಬಂದರೂ ಹೆದರಿ ಹಿಂದೆ ನಡೆಯಬಾರದು, ಬದಲಾಗಿ ಧೈರ್ಯವಾಗಿ ಮುನ್ನಡೆಯಬೇಕು ಎನ್ನುವ ದಿವ್ಯ ಸಂದೇಶವನ್ನು ನಮಗೆ ಸಾರಿದ್ದಾರೆ. ಒಮ್ಮೆ ವಿವೇಕಾನಂದರು ಅಮೆರಿಕದಲ್ಲಿ ಹೀಗೆ ನಡೆದುಕೊಂಡು ಹೋಗುತ್ತಿರಬೇಕಾದರೆ ನದಿಯೊಂದರ ಸೇತುವೆ ಮೇಲೆ ನಿಂತು ಕೆಲ ಹುಡುಗರು ನೀರಿನಲ್ಲಿ ತೇಲುತ್ತಿದ್ದ ಮೊಟ್ಟೆಯ ಚಿಪ್ಪುಗಳನ್ನು ಗುರಿಯಾಗಿ ಇಟ್ಟುಕೊಂಡು ಆಟಿಕೆ ಗನ್ನಿಂದ ಶೂಟ್ ಮಾಡುತ್ತಿದ್ದರು. ಆದರೆ ಪ್ರತಿ ಸಲವೂ ಅವರ ಗುರಿ ತಪ್ಪುತ್ತಿತ್ತಂತೆ. ಇದನ್ನು ನೋಡಿದ ವಿವೇಕಾನಂದರು ತಾವು ಕೂಡ ಒಂದು ಗನ್ನನ್ನು ತೆಗೆದುಕೊಂಡು ಒಂದೇ ಸಲ 12 ಚಿಪ್ಪುಗಳನ್ನು ಯಶಸ್ವಿಯಾಗಿ ಭೇದಿಸಿದರಂತೆ. ಆವಾಗ ಅಲ್ಲಿ ನೋಡುತ್ತಿದ್ದ ಹುಡುಗರಿಗೆ ಅಚ್ಚರಿಯ ಮೇಲೆ ಅಚ್ಚರಿಯಾಯಿತಂತೆ. ಆವಾಗ ಆ ಹುಡುಗರು, ಇದು ಹೇಗೆ ಸಾಧ್ಯವಾಯಿತು ನಿಮಗೆ ಎಂದು ಕೇಳಿದಾಗ ವಿವೇಕಾನಂದರು ತಾಳ್ಮೆಯಿಂದ ಉತ್ತರಿಸಿದರಂತೆ, ಏಕಾಗ್ರತೆಯಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಸಹಿತ ಅದು ಯಶಸ್ವಿಯಾಗಿ ನೆರವೇರುತ್ತದೆ ಮಕ್ಕಳೇ. ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸವನ್ನು ಕೂಡ ಸಂಪೂರ್ಣ ಏಕಾಗ್ರತೆಯಿಂದ ಮಾಡಿದರೆ ಮಾತ್ರ ಅದರಿಂದ ನಮಗೆ ಯಶಸ್ಸು ಸಿಗುತ್ತದೆ ಎಂದು ಏಕಾಗ್ರತೆಯ ಮಹತ್ವವನ್ನು ಆ ಹುಡುಗರಿಗೆ ತಿಳಿಸಿದರಂತೆ. ಹೀಗೆ ಸ್ವಾಮಿ ವಿವೇಕಾನಂದರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಮಹಾನ್ ಶಕ್ತಿಯಾಗಿದ್ದರು. ಸ್ವಾಮಿ ವಿವೇಕಾನಂದರು ಭಾರತೀಯ ಆಧ್ಯಾತ್ಮಿಕತೆ ಮತ್ತು ವೇದಾಂತವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾತ್ಮರಾಗಿದ್ದರು. ತಮ್ಮ ಬೋಧನೆಗಳ ಮೂಲಕ ಲಕ್ಷಾಂತರ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿ ನೀಡಿದ್ದಾರೆ. ಯಾವುದೇ ಕೆಲಸವನ್ನಾದರೂ ಸರಿ, ಸಾಧ್ಯವೇ ಇಲ್ಲ ಎಂದುಕೊಂಡರೆ ನಮಗೆ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಿಲ್ಲ. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ.
ಗುರು ಎಂದರೆ ವ್ಯಕ್ತಿಯಲ್ಲ, ಅಜ್ಞಾನ ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಶಕ್ತಿ ಎಂದು ಸಾರಿದ ಸ್ವಾಮಿ ವಿವೇಕಾನಂದರ ಆದರ್ಶ ಬೋಧನೆಗಳನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ಯಶಸ್ಸಿನತ್ತ ಹೆಜ್ಜೆ ಹಾಕೋಣ ಎನ್ನುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.